ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ ಇತಿಹಾಸದ ವಿಭಾಗದಲ್ಲಿ ಬರುವಂತಹ ಅಧ್ಯಾಯ 1 ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು. ಈ ಅಧ್ಯಾಯದಲ್ಲಿ ಬರುವಂತಹ ಕಲಿಕಾಂಶಗಳು ಯಾವುವು? ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮದ ಬೆಳವಣಿಗೆ, ಯೇಸು ಕ್ರಿಸ್ತರ ಜೀವನ ಮತ್ತು ಬೋಧನೆಗಳು, ಮಹಮ್ಮದ್ ಪೈಗಂಬರರ ಜೀವನ ಮತ್ತು ಬೋಧನೆಗಳು, ಇಸ್ಲಾಂ ಧರ್ಮದ ಕೊಡುಗೆಗಳು, ಯೇಸು ಕ್ರಿಸ್ತರ ಅಂದರೆ ಕ್ರೈಸ್ತ ಧರ್ಮದ ಕೊಡುಗೆಗಳು ಮತ್ತು ಪಂಗಡಗಳು. ಈ ಎಲ್ಲ ಕಲಿಕಾಂಶಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡೋಣ. ಹೌದು, ನಾವು ಪ್ರಪಂಚದಲ್ಲಿ ಹಲವಾರು ಧರ್ಮಗಳನ್ನು ನಾವು ನೋಡ್ತೀವಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಧರ್ಮಗಳು ಅಂದರೆ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು. ಹಾಗಾದರೆ ನಮ್ಮ ಭಾರತದಲ್ಲೂ ಸಹ ಸಾಮಾನ್ಯ ಶಕ ಪೂರ್ವ ಶತಮಾನದಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ, ಜೆರಾಸ್ಟ್ರಿಯನ್ ಧರ್ಮಗಳನ್ನು ನಾವು ನೋಡ್ತೀವಿ. ಈ ಒಂದು ಧರ್ಮದ ಬೆಳವಣಿಗೆ ಆಯಿತು, ಪ್ರಚಾರವೂ ಸಹ ಆಯಿತು. ಅದೇ ರೀತಿಯಾಗಿ ಮಧ್ಯ ಏಷ್ಯಾದಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಬೆಳವಣಿಗೆ ಆಗ್ತವೆ. ಈ ಒಂದು ಜನಾಂಗವನ್ನು, ಮಧ್ಯ ಏಷ್ಯಾದಲ್ಲಿದ್ದಂತಹ ಒಂದು ಜನಾಂಗವನ್ನು ನಾವು ಸೆಮೆಟಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಜನರು ಅನುಸರಿಸುವಂತಹ ಒಂದು ಧರ್ಮವನ್ನು ಅಂದರೆ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮವನ್ನು ನಾವು ಸೆಮೆಟಿಕ್ ಧರ್ಮಗಳು ಅಂತ ಹೇಳ್ಬಿಟ್ಟು ನಾವು ಕರೆದ್ವಿ. ಈ ಒಂದು ಧರ್ಮಗಳ ಒಂದು ಪ್ರಚಾರ ಅನ್ನೋದು ಆಗೋದನ್ನ ನೋಡಿದ್ವಿ. ಹಾಗಾದ್ರೆ ಕ್ರೈಸ್ತ ಧರ್ಮ ಇದನ್ನ ಯಾರು ಸ್ಥಾಪನೆ ಮಾಡಿದ್ರು, ಎಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನೋದನ್ನು ನಾವು ನೋಡೋಣ. ಈ ಕ್ರೈಸ್ತ ಧರ್ಮ ರೋಮನ್ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟಂತಹ ಪ್ಯಾಲೆಸ್ಟೈನ್ನ ನಜಾರತ್ ಎಂಬ ಸ್ಥಳದಲ್ಲಿ ಸ್ಥಾಪನೆಯಾಗಿದೆ. ಇದರ ಸ್ಥಾಪಕರು ಜೀಸಸ್ ಕ್ರಿಸ್ತರು. ಹಾಗಾದರೆ ಈ ಧರ್ಮಕ್ಕಿಂತ ಮುಂಚೆ ಬೇರೆ ಧರ್ಮ ಇರಲಿಲ್ವಾ? ಇತ್ತು. ಆ ಧರ್ಮ ಯಾವುದು? ಯಹೂದಿಯರು. ಇವರು ರೋಮನ್ ಸಾಮ್ರಾಜ್ಯದ ದುರಾಡಳಿತಕ್ಕೆ ಕಾರಣರಾಗಿ ಕಟ್ಟ ಸಂಪ್ರದಾಯವನ್ನ ಆಚರಣೆ ಮಾಡಿ ಅನೇಕ ಕಷ್ಟಗಳನ್ನ ಅನುಭವಿಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತರ ಜನನವಾಗುತ್ತೆ. ಹಾಗಾದ್ರೆ ಯೇಸು ಕ್ರಿಸ್ತರು ಎಲ್ಲಿ ಜನಿಸಿದ್ರು? ಅವರ ತಂದೆ ತಾಯಿ ಯಾರು? ಅವರ ಜೀವನ. ಜೆರೂಸಲೇಂನ ಬೆತ್ಲೆಹೇಮ್ ಎನ್ನುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ಹಾಗಾದರೆ ತಂದೆ ಜೋಸೆಫ್, ತಾಯಿ ಮೇರಿ. ಇವರಿಗೆ ಬಾಲ್ಯದಲ್ಲಿ ವ್ಯವಸ್ಥಿತವಾದಂತಹ ವಿದ್ಯಾಭ್ಯಾಸ ದೊರೆಯಲ್ಲ. ಆದರೂ ಸಹ ಇವರೊಂದು ಬುದ್ಧಿಶಕ್ತಿಗೆ ಹಾಗೂ ಅಸಾಧಾರಣವಾದಂತಹ ಒಂದು ಗ್ರಹಣ ಶಕ್ತಿ, ಯಾವುದೇ ವಿಷಯವನ್ನ ಬೇಗ ಅರ್ಥ ಮಾಡ್ಕೊಳ್ತಾ ಇದ್ರು. ಅದೇ ರೀತಿಯಾಗಿ ಯಹೂದಿಗಳ ಧರ್ಮ ಗ್ರಂಥವನ್ನ, ಅವರ ಒಂದು ತತ್ವಗಳನ್ನ ಓದಿ ತಿಳ್ಕೊಂಡು ಅದರ ಒಂದು ಸಾರವನ್ನ, ಒಳ್ಳೆಯ ವಿಚಾರವನ್ನ ಜನಸಾಮಾನ್ಯರಿಗೆ ತಲುಪಿಸ್ತಾ ಇರ್ತಾರೆ. ಈ ರೀತಿಯಾಗಿ ತಲುಪಿಸ್ತಾ ಇರಬೇಕಾದ್ರೆ ಅವರಿಗೆ ಜಾನ್ ಬ್ಯಾಪ್ಟಿಸ್ಟ್ ಅವರಿಂದ ದೀಕ್ಷಾ ಸ್ನಾನ ಅನ್ನೋದು ದೊರೆಯುತ್ತೆ. ದೀಕ್ಷೆಯನ್ನ ಪಡೆದ ನಂತರ ಇವರು ಸಮಾಜ ಸೇವೆಯಲ್ಲಿ ತೊಡಗುತ್ತಾರೆ. ಮಾನವನ ಒಂದು ಸೇವೆ ಮಾಡ್ತಾ, ದೀನ ದುರ್ಬಲರ ಒಂದು ಸೇವೆ ಮಾಡ್ತಾ, ಅನುಕಂಪವನ್ನ ತೋರಿಸ್ತಾ, ಕಷ್ಟದಲ್ಲಿರೋರನ್ನ ಮಾನಸಿಕವಾಗಿ ನೆಮ್ಮದಿಯನ್ನ ತಲುಪಿಸ್ತಾ ಇರ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲ ಜನರ ಒಂದು ಪ್ರೀತಿ ಪಾತ್ರರಾಗ್ತಾರೆ. ಅವರ ಒಂದು ಮನಸ್ಸಿಗೆ ಇವರು ಹತ್ತಿರರಾಗಿ ದೈವತ್ವ ಸ್ಥಾನವನ್ನ ಪಡ್ಕೊಳ್ತಾರೆ. ಜನಸಾಮಾನ್ಯರಿಗೆ ಆಕರ್ಷಿತರಾದಂತಹ ಇವರ ಒಂದು ಸ್ಥಾನವನ್ನು ನೋಡಿಬಿಟ್ಟು ಯಹೂದಿಗಳು ವಿರೋಧ
ಯಹೂದಿಗಳು ಕಟ್ಟ ಸಂಪ್ರದಾಯವಾದಿಗಳಾಗಿರ್ತಾರೆ. ಯಹೂದಿಗಳು ಕಟ್ಟ ಸಂಪ್ರದಾಯವಾದಿಗಳಾಗುವುದರ ಜೊತೆಗೆ ರೋಮನ್ ಸಾಮ್ರಾಜ್ಯದ ರಾಜ್ಯಪಾಲರಾದಂತಹ ಪಾಂಟಿಯಸ್ ಪಿಲಾತ್ ಅವ್ರ ಹತ್ರ ದೂರನ್ನ ತಗೊಂಡು ಹೋಗ್ತಾರೆ. ವಿಚಾರಣೆ ಆಗುತ್ತೆ. ವಿಚಾರಣೆಯ ನಂತರ ರಾಜದ್ರೋಹ ಅಂತ ಬಿಟ್ಟು ಇವರನ್ನ ಪರಿಗಣಿಸ್ತಾರೆ. ನಂತರ ಇವರಿಗೆ ಶಿಕ್ಷೆ ಆಗುತ್ತೆ. ಗೋಲ್ಗೋತ್ ಎನ್ನುವಂತಹ ಒಂದು ಬೆಟ್ಟದಲ್ಲಿ ಶಿಲುಬೆಗೆ ಏರಿಸ್ತಾರೆ ಯೇಸು ಕ್ರಿಸ್ತನಿಗೆ. ಆದರೂ ಸಹ ಜನಸಾಮಾನ್ಯರು ದೈವತ್ವ ಸ್ಥಾನವನ್ನ ಕೊಟ್ಟಂತಹ ಇವರಿಗೆ ಜಾನ್ ಬ್ಯಾಪ್ಟಿಸ್ಟ್ ಇವರಿಗೆ ಮಸೀಹ, ಮಹಾರಕ್ಷಕ ಅಂತ ಬಿಟ್ಟು ಕರೀತಾರೆ. ಹಾಗಾದ್ರೆ ಈಗ ಅವರ ಬೋಧನೆಗಳನ್ನು ನಾವು ನೋಡೋಣ. ಯೇಸು ಕ್ರಿಸ್ತರು 30ನೇ ವಯಸ್ಸಿನಿಂದ 33ನೇ ವಯಸ್ಸಿನವರೆಗೆ ಪ್ಯಾಲೆಸ್ತೈನ್ನ ಹಲವಾರು ಭಾಗಗಳಲ್ಲಿ ಇವರು ಸಂಚಾರ ಮಾಡ್ತಾರೆ. ಇವರ ಬೋಧನೆಗಳನ್ನು ಪ್ರಚಾರ ಮಾಡ್ತಾರೆ. ಪ್ರಪಂಚದಲ್ಲಿ ಶಾಂತಿ, ಕರುಣೆ, ಭದ್ರ ಬುನಾದಿಯನ್ನ ಹಾಕ್ತಾರೆ. ಹಾಗಾದ್ರೆ ಇವರ ಒಂದು ಬೋಧನೆಯಲ್ಲಿ 1ನೆಯ ಬೋಧನೆ ದೇವರು ಒಬ್ಬನೇ. ದೇವರು ಒಬ್ಬನೇ. ಅವರನ್ನು ನಾವು ಪ್ರೀತಿಸಬೇಕು. ಎಲ್ಲ ಜೀವರಾಶಿಗಳ ಒಬ್ಬ ತಂದೆ ಅಂತ ಬಿಟ್ಟು ಹೇಳ್ತಾರೆ. 2ನೇದು ಪ್ರತಿಯೊಬ್ಬರೂ ಸಹ ಸಹೋದರತ್ವ ಭಾವನೆಯನ್ನ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. 3ನೆಯ ಬೋಧನೆಯಲ್ಲಿ ಕಷ್ಟದಲ್ಲಿರುವವರನ್ನ ನಾವು ಪ್ರೀತಿಸಿದ್ರೆ ದೇವರು ನಮ್ಮನ್ನ ಪ್ರೀತಿಸ್ತಾನೆ. ಯಾರೇ ದೀನದಲಿತರಲ್ಲಿ ಅವರಿಗೆ ನಾವು ಪ್ರೀತಿಸಬೇಕು, ಸಹಾಯವನ್ನ ಮಾಡಬೇಕು. ಮಾನವರ ಸೇವೆಯೇ ದೇವರ ಸೇವೆ ಅಂತ ಬಿಟ್ಟು ಹೇಳ್ತಾರೆ. ಮಾನವನ ಸೇವೆ ಪ್ರತಿಯೊಬ್ಬರೂ ಮಾಡ್ತಾ ಹೋದರೆ ನಾವು ದೇವರ ಹತ್ತಿರ ಹೋಗ್ತೀವಿ ಅಂತ ಬಿಟ್ಟವರು ಹೇಳ್ತಾರೆ. ನಂತರ ತನ್ನ ತಪ್ಪಿಗೆ ಮಾನವನು ಪ್ರತಿಯೊಬ್ಬರೂ ಸಹ ತನ್ನ ತಪ್ಪನ್ನ ಮಾಡ್ತಾನೆ. ಅದಕ್ಕೆ ಪಶ್ಚಾತ್ತಾಪ ಪಟ್ಟರೆ ದೇವರು ನಮಗೆ ಕ್ಷಮಾಪಣೆಯನ್ನ ಮಾಡ್ತಾನೆ. ಶತ್ರುವನ್ನ ಪ್ರೀತಿಸು, ಶತ್ರುವಿಗೆ ಒಳ್ಳೆಯದನ್ನ ನೀನು ಬಯಸು, ನೀನು ಶತ್ರುವಿಗೆ ಒಳ್ಳೆಯನಾಗು ಅಂತೇಳಿ ಈ ರೀತಿಯಾಗಿ ಅವರೆಲ್ಲರೂ ಸಹ ಬೋಧನೆಯನ್ನ ಮಾಡ್ತಾರೆ. ಅಂದ್ರೆ ಇದು ಸರಳವಾಗಿ ಅವರು ಬೋಧನೆ ಮಾಡಿದ್ರಿಂದ ಜನ ಸಾಮಾನ್ಯರಿಗೆ ಹತ್ತಿರ ಆಗುತ್ತೆ. ಈ ಬೋಧನೆ ಬೇಗ ಅರ್ಥ ಆಗುತ್ತೆ. ಈ ರೀತಿಯಾಗಿ ಧರ್ಮ ಅನ್ನೋದು ಪ್ರಸಾರವಾಗುತ್ತೆ. ಈ ಒಂದು ಧರ್ಮವನ್ನ ಪ್ರಸಾರ ಮಾಡೋದಕ್ಕೋಸ್ಕರ, ಧರ್ಮ ರಕ್ಷಣೆಗೋಸ್ಕರ ಈ ಜವಾಬ್ದಾರಿಯನ್ನು ಅವರ ಶಿಷ್ಯರಿಗೆ ವಹಿಸಿಕೊಡ್ತಾರೆ. ಅದಕ್ಕಿಂತ ಮುಂಚೆ ಅವರು ರೋಮ್ನ ಸಾಮ್ರಾಜ್ಯದ ಪ್ರತಿಯೊಂದು ಭಾಗದಲ್ಲೂ ಸಹ ಅವರು ಸಂಚರಿಸಿ ಪ್ರಚಾರ ಮಾಡಿರ್ತಾರೆ. ಇವರ ನಂತರ ಈ ಧರ್ಮವನ್ನ ಪ್ರಚಾರ ಮಾಡೋದಕ್ಕೋಸ್ಕರ 12 ಜನ ಶಿಷ್ಯರನ್ನ ಈ ಒಂದು ಧರ್ಮ ಪ್ರಚಾರಕ್ಕೋಸ್ಕರ ಅವರು ಇಡ್ತಾರೆ. ಧರ್ಮ ರಕ್ಷಣೆಗೋಸ್ಕರ ಅವರು ಇಡ್ತಾರೆ. ಅಂತಹ ಒಂದು ಜವಾಬ್ದಾರಿಯನ್ನ ಪಡೆದಂತಹ ಯೇಸು ಕ್ರಿಸ್ತರ 12 ಜನ ಶಿಷ್ಯರನ್ನ ಅಪೋಸ್ತಲಸ್ ಅಂತ ಬಿಟ್ಟು ಕರಿತೀವಿ. ಈ 12 ಜನ ಅಪೋಸ್ತಲಸ್ ಶಿಷ್ಯರಲ್ಲಿ ಒಬ್ಬರು ಪ್ರಮುಖರಾದವರು ಪೀಟರ್. ಇವರು ಧರ್ಮವನ್ನ ಪ್ರಚಾರ ಮಾಡುವುದರ ಜೊತೆಗೆ ರೋಮ್ನ ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಚರ್ಚನ್ನ ಕಟ್ತಾರೆ. ಈ ರೀತಿಯಾಗಿ ಕ್ರೈಸ್ತ ಧರ್ಮದ ಎಲ್ಲ ಬೋಧನೆಗಳನ್ನ, ಸುವಾರ್ತೆಗಳನ್ನ ಇಡೀ ಪ್ರಪಂಚಕ್ಕೆ ಬೋಧಿಸ್ತಾ ಬರ್ತಾರೆ. ಹಾಗಾದ್ರೆ ಬೆತ್ಲೆಹೆಮ್, ಜೆರೂಸಲೇಮ್ನ ಬೆತ್ಲೆಹೆಮ್ ಎಲ್ಲಿ ಬರುತ್ತೆ ಅನ್ನೋದನ್ನ ನಾವು ತೋರಿಸ್ತೀವಿ. ಈ ಭಾಗದಲ್ಲಿ ಜೆರೂಸಲೇಮ್ನ ಬೆತ್ಲೆಹೆಮ್ಮಲ್ಲಿ ಯೇಸು ಕ್ರಿಸ್ತರ ಜನನವಾಗುತ್ತೆ. ಈ ರೋಮ್ನಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಈ ರೀತಿಯಾಗಿ ಪ್ರಚಾರ ಮಾಡಿದಂತಹ ಇವರಿಗೆ ರೋಮ್ನ ಚಕ್ರವರ್ತಿಗಳಿಂದ ಸಹಾಯ ದೊರೆಯುತ್ತೆ. ಅವರ ಒಂದು ಬೆಂಬಲದಿಂದ ಬಹುಬೇಗ ಶೀಘ್ರದಲ್ಲಿ ಈ ಧರ್ಮ ಪ್ರಚಾರ ಅನ್ನೋದು ಪ್ರಾರಂಭವಾಗುತ್ತೆ.
ಧರ್ಮ ಪ್ರಚಾರವಾಗ್ತಾ ಇದು ರೋಮ್, ಗ್ರೀಕ್, ಮೆಸಿಡೋನಿಯಾ, ಏಷ್ಯಾ ಮೈನರ್ಗಳಲ್ಲೂ ಸಹ ಇದು ಪ್ರಚಾರಕ್ಕೆ ಬರುತ್ತೆ. ಈ ಒಂದು ರೋಮ್ನ ಚಕ್ರವರ್ತಿಗಳು ಸಹ ಈ ಧರ್ಮವನ್ನು ಆಚರಣೆ ಮಾಡ್ತಾರೆ. ಆ ರೋಮ್ನ ಚಕ್ರವರ್ತಿ ಯಾರಪ್ಪ ಅಂದರೆ ಕಾನ್ಸ್ಟಂಟೈನ್. 4ನೇ ಶತಮಾನದಲ್ಲಿ ಸಾಮಾನ್ಯ ಶಕ 313ರಲ್ಲಿ ಇದಕ್ಕೆ ರಾಜಧರ್ಮ ಅಂತ ಬಿಟ್ಟು ಬೆಂಬಲವನ್ನು ಅವರು ಕೊಡ್ತಾರೆ. ರಾಜ್ಯಾಧಿಕಾರವನ್ನು ಪಡೆದಂತಹ ಈ ಒಂದು ಧರ್ಮ ರೋಮ್, ಗ್ರೀಕ್, ಮೆಸಿಡೋನಿಯಾ, ಏಷ್ಯಾ ಮೈನರುಗಳಲ್ಲೂ ಸಹ ಇದು ಹರಡಲಾರಂಭಿಸುತ್ತೆ, ಪ್ರಚಾರಕ್ಕೆ ಬರುತ್ತೆ. ರೋಮನ್ ಚರ್ಚ್ ಮತ್ತೆ ಇನ್ನೊಂದು ಕಡೆ ಮತ ಪ್ರಚಾರಕರು ನಡೆಸಿದ ಮತಾಂತರದಿಂದ ಹೆಚ್ಚಿನ ಪ್ರಭಾವ ಪ್ರಚಾರ ಬೆಳೆಯುತ್ತೆ. ಹಾಗಾದ್ರೆ ಯೇಸು ಕ್ರಿಸ್ತರ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂದರೆ ಬೈಬಲ್. ಹಾಗಾದ್ರೆ ಇಲ್ಲಿವರೆಗೂ ನಾವು ನೋಡಿದ್ದೀವಿ ಕ್ರೈಸ್ತ ಧರ್ಮದ ಕೊಡುಗೆಗಳು ಯಾವುವು. ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಶಾಂತಿ, ಸಹೋದರತ್ವ ಭಾವನೆ, ಅವರೇ ಹೇಳ್ಬಿಟ್ಟಿದ್ದಾರೆ ಬೋಧನೆಯಲ್ಲಿ, ಸಹೋದರತ್ವ ಭಾವನೆ, ಸೇವೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಈ ಒಂದು ತತ್ವಗಳು ಪ್ರಪಂಚಕ್ಕೆ ನೀಡ್ತಾರೆ. ಒಂದನೆಯ ಕೊಡುಗೆ. ಎರಡನೆಯ ಕೊಡುಗೆ ಚರ್ಚ್ಗಳು, ಕೆಲವು ಧರ್ಮ ಪ್ರಚಾರಕರು ಶಿಕ್ಷಣ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ನೋಡಿ, ಆಗಿನ ಕಾಲದಲ್ಲಿ ಸಹ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಶಿಕ್ಷಣ ಪಡೆದವರು ಮಾನವೀಯತೆಯನ್ನು ಉಳಿಸ್ಕೊಳ್ತಾರೆ ಅನ್ನುವಂತಹ ಭಾವನೆ ಆಗಿನ ಕಾಲದಲ್ಲಿ ಅವರಿಗೆ ಕ್ರೈಸ್ತ ಧರ್ಮದ ಜೊತೆಗೆ ಅವರು ಪ್ರಚಾರ ಮಾಡ್ತಾ ಬರ್ತಾರೆ. ನಂತರ ಕ್ರೈಸ್ತ ಧರ್ಮದ ಕಟ್ಟಡಗಳನ್ನ ಅವರ ಶೈಲಿಯಲ್ಲಿ ಅವರು ಕಟ್ತಾ ಹೋಗ್ತಾರೆ. ನಾವು ಭಾರತದಲ್ಲಿ ನೋಡ್ತೀವಿ, ದೆಹಲಿ ಸುಲ್ತಾನರ ಕಾಲದಲ್ಲಿ, ಬಹಮನಿ ಸುಲ್ತಾನರ ಕಾಲದಲ್ಲಿ ಕಟ್ಟಡಗಳನ್ನು ನಾವು ಯಾವ ಶೈಲಿಯಲ್ಲಿ ಕಟ್ತಾ ಇದ್ರು ಅಂತ ಬಿಟ್ಟು ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ. ಅದೇ ರೀತಿಯಾಗಿ ಈ ಒಂದು ಕ್ರೈಸ್ತ ಧರ್ಮೀಯರು ಗೋಥಿಕ್ ಶೈಲಿಯಲ್ಲಿ ಕಟ್ಟಡಗಳನ್ನು ಕಟ್ತಾ ಹೋಗ್ತಾರೆ. ಇದರ ಜೊತೆಗೆ ಧರ್ಮ ಪ್ರಚಾರದ ಜೊತೆಗೆ ವೈದ್ಯಕೀಯ ಸೇವೆಗಳನ್ನು ಇವರು ಮಾಡ್ತಾ ಹೋಗ್ತಾರೆ. ದೀನ ದುರ್ಬಲರಿಗೂ ಸಹ ಇವರು ವೈದ್ಯಕೀಯ ಸೇವೆಯನ್ನ ಕಡಿಮೆ ಖರ್ಚಿನಲ್ಲಿ ಒದಗಿಸ್ತಾರೆ. ಸ್ತ್ರೀಯರು, ನಂತರ ದುರ್ಬಲ ಸಮುದಾಯಗಳಿಗೆ ಒಂದು ಶಕ್ತಿಯನ್ನ ಕೊಡ್ತಾರೆ. ಗುಣಾತ್ಮಕವಾದಂತಹ, ಸಾಮಾಜಿಕವಾದಂತಹ ಒಂದು ಇವರು ಶಿಕ್ಷಣವನ್ನ ಕೊಡ್ತಾರೆ. ಯಾಕಪ್ಪ ಅಂದ್ರೆ ಸಾಮಾಜಿಕವಾದಂತಹ ಒಂದು ಭದ್ರ ಬುನಾದಿ ಬರಲಿ, ಬದಲಾವಣೆ ಬರಲಿ, ಈ ರೀತಿಯಾಗಿ ಅವರು ಸಬಲೀಕರಣರಾಗಲಿ ಅಂತ ಬಿಟ್ಟು ಇಷ್ಟು ಕೊಡುಗೆಗಳನ್ನು ಅವರು ಕೊಡ್ತಾರೆ. ಕ್ರೈಸ್ತ ಧರ್ಮ ಬಹುಬೇಗ ಪ್ರಪಂಚದಲ್ಲಿ ಪ್ರಚಾರಕ್ಕೆ ಬರುತ್ತೆ. ಅದೇ ರೀತಿಯಾಗಿ ಈ ಒಂದು ಧರ್ಮದಲ್ಲಿಯೂ ಸಹ 2 ಪಂಗಡಗಳಾಗುತ್ತೆ. 16ನೇ ಶತಮಾನದಲ್ಲಿ ರೋಮ್ನ ಕ್ಯಾಥಲಿಕ್ನ ಹಿಡಿತದಲ್ಲಿದ್ದಂತಹ ಕ್ರೈಸ್ತ ಧರ್ಮ 2 ಕವಲುಗಳಾಗುತ್ತೆ. ಕ್ರಮೇಣ ಜನಸಾಮಾನ್ಯರಿಂದ, ಕ್ರೈಸ್ತ ಬೋಧನೆಗಳಿಂದ ಇದು ದೂರ ಸರಿಯುತ್ತಾ ಹೋಗುತ್ತೆ. ಚರ್ಚ್ಗಳಲ್ಲಿ ಪುರೋಹಿತರು, ಭೂಮಾಲೀಕರು ಇಲ್ಲದೆ ಹೋಗ್ತಾರೆ. ಧರ್ಮ ಜನರ ವಿರೋಧಕ್ಕೆ ಕಾರಣವಾಗುತ್ತೆ. ಅದೇ ಒಂದು ಸಂದರ್ಭದಲ್ಲಿ ಮಾರ್ಟಿನ್ ಲೂಥರ್ ಸಾಮಾಜಿಕ ಸುಧಾರಣಾ ಚಳುವಳಿಯನ್ನ ಜರ್ಮನಿಯಲ್ಲಿ ಜಾರಿಗೆ ತರ್ತಾರೆ. ಯಾರು? ಮಾರ್ಟಿನ್ ಲೂಥರ್. ಈ ಒಂದು ಕ್ರೈಸ್ತ ಧರ್ಮದಲ್ಲಿ 2 ಪಂಗಡಗಳನ್ನು ನಾವು ಕಾಣ್ತೀವಿ. ಒಂದು ಕ್ಯಾಥಲಿಕ್ಕರು ಮತ್ತು ಪ್ರಾಟೆಸ್ಟೆಂಟರು. ಈ ಒಂದು ಕ್ರೈಸ್ತ ಧರ್ಮ ಪ್ರಚಾರ ಮಾಡ್ತಾ ಇವರು ಭೌಗೋಳಿಕ ಅನ್ವೇಷಣೆಗಳನ್ನು ಸಹ ಅವರು ಮಾಡ್ತಾ ಹೋದರು. ಹೊಸ ಹೊಸ ಪ್ರದೇಶಗಳನ್ನ ಕಂಡಿಡ್ತಾ ಹೋದರು. ಇವರ ಒಂದು ರಾಜಕೀಯ ಅಧಿಕಾರವನ್ನ ಅಲ್ಲಿ ಸ್ಥಾಪನೆ ಮಾಡೋದರ ಮೂಲಕ ಧರ್ಮ ಪ್ರಚಾರ ಮಾಡ್ತಾ ಹೋಗಿ ಇವರು ಅಲ್ಲಿ ತಮ್ಮ ನೆಲೆಗಳನ್ನ ಸ್ಥಾಪನೆ ಮಾಡ್ತಾ ಹೋಗಿ ರಾಜಕೀಯವಾಗಿ ಶಕ್ತಿಯಾಗಿ ಇವರು ಬೆಳವಣಿಗೆ ಆಗ್ತಾ ಹೋದರು. ಧರ್ಮ ಪ್ರಚಾರವನ್ನ ಬೆಂಬಲಿಸ್ತಾ ಹೋಗಿ ಇವರ ಬೆಳವಣಿಗೆ ಅನ್ನೋದು
ನಾವು ನೋಡ್ತೀವಿ. ಅದೇ ರೀತಿಯಾಗಿಯೂ ಸಹ ನಮ್ಮ ಭಾರತಕ್ಕೂ ಸಹ ಇವರು ಬಂದು ಧರ್ಮ ಪ್ರಚಾರವನ್ನ ಮಾಡ್ತಾರೆ. ಈ ಒಂದು ಭಾರತದಲ್ಲಿಯೂ ಸಹ ಅವರ ಒಂದು ಧರ್ಮವನ್ನ ಆಚರಣೆ ಮಾಡುವವರು ಆ ಕ್ರೈಸ್ತ ಧರ್ಮೀಯರು ಸಮುದಾಯದವರು ನಮ್ಮ ಭಾರತದಲ್ಲಿಯೂ ಸಹ ನಾವು ನೋಡ್ತೀವಿ. ಈ ಒಂದು ಕ್ರೈಸ್ತ ಧರ್ಮ ಅನ್ನೋದು ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು, ಅದರ ಒಂದು ಸ್ಥಾಪನೆ, ಅದರ ಒಂದು ಕೊಡುಗೆಗಳನ್ನ ಇಲ್ಲಿಯವರೆಗೆ ನಾವು ನೋಡಿದ್ವಿ. ಹಾಗಾದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವು ಇಲ್ಲಿಯವರೆಗೆ ಕಲಿತಿರುವುದನ್ನ ನಾವು ಒಂದು ಚಟುವಟಿಕೆ ಮೂಲಕ ನೋಡೋಣ. ಈ ಒಂದು ಚಟುವಟಿಕೆಯಲ್ಲಿ ನಾನು ಗುಂಪಿನಲ್ಲಿ ಪದಗಳನ್ನು ಕೊಟ್ಟಿದ್ದೀನಿ. ಈ ಗುಂಪಿಗೆ ಯಾವ ಪದವೂ ಸೇರಲ್ಲ. ಕಾರಣ ತಿಳಿಸ್ತೀರಾ ಮಕ್ಕಳ? ಹಾಗಾದ್ರೆ ಇಲ್ಲಿ ಜೋಸೆಫ್ ಯಾರು? ಯೇಸು ಕ್ರಿಸ್ತರ ತಂದೆ. ತಾಯಿ ಯಾರು? ಮೇರಿ. ಅದೇ ರೀತಿಯಾಗಿ ಅಪೋಸ್ತಲ್ಸ್ ಅಂದರೆ ಯಾರು? ಯೇಸು ಕ್ರಿಸ್ತರ 12 ಜನ ಶಿಷ್ಯರು ಧರ್ಮ ಪ್ರಚಾರಕ್ಕೆ, ನಂತರ ಒಂದು ಧರ್ಮದ ಒಂದು ಜವಾಬ್ದಾರಿ, ಪ್ರಚಾರ ಮಾಡುವಂತಹ ಜವಾಬ್ದಾರಿಯನ್ನ ಈ ಅಪೋಸ್ತಲ್ಸ್ ಅವರಿಗೆ ಕೊಟ್ಟಿದ್ದರು. ಹಾಗಾದ್ರೆ ಇವೆಲ್ಲರೂ ಸಹ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟು. ಅದೇ ರೀತಿಯಾಗಿ ಈ ಕಲೀಫ್ ಅನ್ನುವಂತಹ ಪದ ನಾವು ಎಲ್ಲೂ ಬಂದಿದ್ದನ್ನು ನಾವು ನೋಡಿಲ್ಲ. ಹಾಗಾದ್ರೆ ಎಲ್ಲಿ ಬರುತ್ತೆ ಅಂದ್ರೆ ಮುಂದೆ ಇಸ್ಲಾಂ ಧರ್ಮದಲ್ಲಿ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ರೋಮ್ನಲ್ಲಿ ಕ್ಯಾಥಲಿಕ್ ಸಮುದಾಯದವರು, ಕ್ಯಾಥಲಿಕ್ ಚರ್ಚ್ ಅನ್ನು ನಾವು ನೋಡಿದ್ವಿ. ಈ ಒಬ್ಬ ಅಪೊಸ್ತಲರಲ್ಲಿ ಪೀಟರ್ ರೋಮ್ನಲ್ಲಿ ಏನನ್ನ ಕಟ್ಟಿದ್ರು? ಚರ್ಚ್ ಅನ್ನ. ಹಾಗಾದ್ರೆ ಇಲ್ಲಿ ರೋಮ್ ಬರೋದನ್ನ ನಾವು ನೋಡಿದ್ವಿ. ಬೆತ್ಲೆಹಮ್ ಅನ್ನೋದು ಒಂದು ಹಳ್ಳಿ, ಜೆರೂಸಲೇಮ್ನ ಒಂದು ಹಳ್ಳಿಯಲ್ಲಿ ಯೇಸು ಕ್ರಿಸ್ತರ ಒಂದು ಜನನಾಗುತ್ತೆ. ಹಾಗಾದ್ರೆ ಜೋಸೆಫ್, ಅಪೋಸ್ತಲ್ಸ್, ರೋಮ್, ಬೆತ್ಲೆಹಮ್ ಇದು ಕ್ರೈಸ್ತ ಧರ್ಮಕ್ಕೆ ಸೇರಿದಂತಹ ಪದಗಳು. ಹಾಗಾದ್ರೆ ಗುಂಪಿಗೆ ಯಾವುದು ಸೇರಿಲ್ಲ? ಕಲೀಫ್ ಅನ್ನುವಂತಹ ಪದ ಸೇರಿಲ್ಲ. ನಂತರ ಎರಡನೆಯ ಚಟುವಟಿಕೆ ಗುಡ್ ಫ್ರೈಡೇ. ಚಟುವಟಿಕೆಯಲ್ಲಿ ಎರಡನೇದು ಗುಡ್ ಫ್ರೈಡೇ. ಹೌದು, ಯೇಸು ಕ್ರಿಸ್ತನ್ ಅವರಿಗೆ ರಾಜದ್ರೋಹದ ಒಂದು ನೆಪವನ್ನ ಹೊರಡಿ ವಿಚಾರಣೆ ಮಾಡಿ ಗೋತಕ್ ಎನ್ನುವಂತಹ ಬೆಟ್ಟದಲ್ಲಿ ಶುಕ್ರವಾರದಲ್ಲಿ ಅವರಿಗೆ ಶಿಲುಬೆಗೆ ಏರಿಸ್ತಾರೆ. ಆ ಒಂದು ಶಿಲುಬೆಗೆ ಏರಿಸಿದಂತಹ ದಿನವನ್ನ ಗುಡ್ ಫ್ರೈಡೇ ಅಂತ ಬಿಟ್ಟು ಅವರು ಆಚರಣೆ ಮಾಡ್ತಾರೆ. ಈದ್ ಮಿಲಾದ್, ಈ ಪದ ನಾವೆಲ್ಲೂ ಕೇಳಿಲ್ಲ. ಇದು ಸಹ ಮುಂದೆ ನೀವು ತಿಳ್ಕೊಳ್ತೀರಾ ಇಸ್ಲಾಂ ಧರ್ಮದಲ್ಲಿ. ಹಾಗಾದ್ರೆ ಈ ಪದ ಬರಲ್ಲ. ಕ್ರಿಸ್ಮಸ್ ಹಬ್ಬ, ಈಸ್ಟರ್ ಸಹ ಅವರ ಹಬ್ಬಗಳು. ಹಾಗಾದ್ರೆ ಈದ್ ಮಿಲಾದ್ ಅನ್ನೋದು ಇಸ್ಲಾಂ ಧರ್ಮಕ್ಕೆ ಸೇರಿದಂತಹ ಪದ. ಈ ಪದವನ್ನ ನಾವು ತೆಗಿಬೇಕು. ನಂತರ ಈ ಚಟುವಟಿಕೆಯಲ್ಲಿ ಬರುವಂತಹ ಮೂರನೆಯ ಒಂದು ಗುಂಪಿಗೆ ಸೇರಿದ ಪದ ಯಾವುದು? ಮೆಕ್ಕಾ, ಮದೀನಾ, ಹಿಜೀರಾ, ಅರೇಬಿಯಾ. ಇವೆಲ್ಲ ವರ್ಡ್ಗಳನ್ನ ನಾವು ಕೇಳಿಲ್ಲ, ಈ ಪದವನ್ನು ನಾವು ಕೇಳಿಲ್ಲ. ಹಾಗಾದ್ರೆ ಕೇಳಿದ್ಯಾವುದು? ಬೆತ್ಲೆಹೆಮ್. ಯಾರು ಜನಿಸಿದ್ದು? ಯೇಸು ಕ್ರಿಸ್ತರು. ಇಷ್ಟು ಒಂದು ಚಟುವಟಿಕೆ. ಎರಡನೇ ಚಟುವಟಿಕೆ ಬಿಟ್ಟ ಸ್ಥಳವನ್ನ ತುಂಬಿರಿ. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು? ಕುರಾನ್. ಬಿಟ್ಟ ಸ್ಥಳದಲ್ಲಿ ಉತ್ತರ ಏನು? ಕುರಾನ್. ಯೇಸು ಕ್ರಿಸ್ತರ 12 ಜನ ಶಿಷ್ಯರನ್ನ ನಾವೇನಂತ ಕರೆದ್ವಿ? ಅಪೋಸ್ತಲ್ಸ್ ಅಂತ ಬಿಟ್ಟು ನಾವು ಕರೆದ್ವಿ. ಅದೇ ರೀತಿಯಾಗಿ ಕ್ರೈಸ್ತ ಧರ್ಮದಲ್ಲಿ ನಾವು 2 ಕವಲುಗಳಾಗಿದ್ದನ್ನ ನೋಡಿದ್ವಿ, 2 ಪಂಗಡಗಳಾಗಿವೆ ಅನ್ನೋದನ್ನ ನಾವು ನೋಡಿದ್ವಿ, ಪ್ರಾಟೆಸ್ಟೆಂಟ್ ಮತ್ತೆ ಕ್ಯಾಥಲಿಕ್ ಅಂತ. ಅದೇ ರೀತಿಯಾಗಿ ಮಾರ್ಟಿನ್ ಲೂಥರ್ ಯಾರು? ಮಾರ್ಟಿನ್ ಲೂಥರ್ ಯಾರಪ್ಪ ಅಂದ್ರೆ ಸಮಾಜ ಸುಧಾರಣಾ ಚಳುವಳಿಯನ್ನ ಪ್ರಾರಂಭ ಮಾಡೋರು ಮಾರ್ಟಿನ್ ಲೂಥರ್. ಈ ರೀತಿಯಾಗಿ ಅವರು ಪಂಗಡಗಳಾದ ನಂತರ ಧರ್ಮ ಪ್ರಚಾರ ಮಾಡ್ತಾ ಹೋದ್ರು, ಶಿಕ್ಷಣವನ್ನ ನಮಗೆ ಕೊಡ್ತಾ ಬಂದ್ರು. ಆ ಶಿಕ್ಷಣದಿಂದ ನಾವೆಲ್ಲರೂ ಸಹ ಈಗಲೂ ಸಹ ನಾವು ಈ ಒಂದು ಕೆಲವು ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಇಷ್ಟು ಸಹ ನಾವು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ? ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಿರೋದನ್ನು ನಾವು ನೋಡಿದ್ವಿ. ಮಕ್ಕಳ, ಈಗ ನಾವು ಇಸ್ಲಾಂ ಧರ್ಮದ ಬಗ್ಗೆ ತಿಳಿಯೋಣ.
ಪ್ರದೇಶದಲ್ಲಿ ಇಸ್ಲಾಂ ಧರ್ಮ ಅನ್ನೋದು ಸ್ಥಾಪನೆಯಾಗಿದೆ. ಈ ಅರೇಬಿಯಾ ಅನ್ನೋದು ಒಂದು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಹೌದು, ಅರೇಬಿಯಾ ನದಿ ಎಲ್ಲಿ ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಈ ಒಂದು ಭೂಪಟದಲ್ಲಿ ಸೌದಿ ಅರೇಬಿಯಾ ಅನ್ನೋದು ಈ ಭಾಗದಲ್ಲಿ ಬರುತ್ತೆ. ಇದನ್ನು ಒಂದು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ 3 ಕಡೆ ನೀರಿದೆ, ಒಂದು ಭಾಗದಲ್ಲಿ ಭೂಭಾಗ ಇದೆ. ಆದ್ರಿಂದ ಇದನ್ನ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಸೌದಿ ಅರೇಬಿಯಾವನ್ನು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಇದು ಮರುಭೂಮಿ, ಇಲ್ಲಿ ಜಾಸ್ತಿ ಮರುಭೂಮಿ ಇದೆ. ಕೃಷಿಗೆ ಯೋಗ್ಯವಲ್ಲದ ಭೂಮಿ ಇದೆ, ಫಲವತ್ತಾಗಿ ಇಲ್ಲ. ಭೂಮಿ ಅನ್ನೋದು ಫಲವತ್ತಾಗಿಲ್ಲ, ನೀರು ದೊರೆಯಿಲ್ಲ. ಆದ್ರಿಂದ ಈ ಜನರು ನೀರೆಲ್ಲಿದೆ ಆ ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ಹಾಗಾದ್ರೆ ನೀರೆಲ್ಲಿದೆ? ಮೆಕ್ಕಾ ಮತ್ತು ಮದೀನಾದಲ್ಲಿ ನೀರನ್ನು ನಾವು ನೋಡ್ತೀವಿ. ಸ್ವಲ್ಪ ಭೂಮಿ ಅನ್ನೋದು ಫಲವತ್ತಾಗಿದೆ, ಆದ್ರಿಂದ ಆ ಭಾಗಕ್ಕೆ ಹೋಗಿ ಅವರು ನೆಲೆಸ್ತಾರೆ. ಮೆಕ್ಕಾ ಮತ್ತು ಮದೀನಾ. ಮೆಕ್ಕಾ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಆ ಪ್ರದೇಶ ಅನ್ನೋದು ಇಸ್ಲಾಂ ಧರ್ಮೀಯರ ಪವಿತ್ರ ಸ್ಥಳವಾಗಿದೆ. ಜೀವನದಲ್ಲಿ ಒಂದು ಬಾರಿ ಆದರೂ ಅವರು ಹಜ್ ಯಾತ್ರೆಯನ್ನ ಮಾಡಬೇಕು. ಹಾಗಾದ್ರೆ ಅದ್ಯಾವುದು? ಮೆಕ್ಕಾ, ಪವಿತ್ರವಾದಂತಹ ಸ್ಥಳ. ಈ ಒಂದು ಮೆಕ್ಕಾ ಮದೀನದಲ್ಲಿ ಅರೇಬಿಯಾದಲ್ಲಿ ಬಹುದೇವತಾ ಆರಾಧನೆ ಅನ್ನೋದು ಮಾಡ್ತಾ ಇದ್ರು. ಕಲ್ಲು, ಮರ, ಚಿಲುಮೆಗಳಿಗೆ ಅವರು ಪೂಜೆಯನ್ನ ಮಾಡ್ತಾ ಇದ್ರು. ನಂತರ ದಿನದಲ್ಲಿ ಅವರು ವಿಗ್ರಹ ಸಾಧಕರಾಗ್ತಾರೆ, ಬಹು ವಿಗ್ರಹರಾಗ್ತಾರೆ. ಹಾಗಾದ್ರೆ ಈಗ ನಾವು ಮಹಮ್ಮದ್ ಪೈಗಂಬರರ ಜೀವನ ಒಂದು ಚರಿತ್ರೆಯನ್ನ ನೋಡ್ತಾ ಹೋಗೋಣ. ಮಹಮ್ಮದ್ ಪೈಗಂಬರರು ಸಾಮಾನ್ಯ ಶಕ 570ರಲ್ಲಿ ಮೆಕ್ಕಾದಲ್ಲಿ ಜನಿಸ್ತಾರೆ. ಇವರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನ ಕಳ್ಕೊಂಡು ಚಿಕ್ಕಪ್ಪನ ಆಶ್ರಯದಲ್ಲಿ ಅವರು ಬೆಳೀತಾರೆ. ಮೊದಲು ಕುರಿಯನ್ನ ಕಾಯುವಂತಹ ಕೆಲಸದಲ್ಲಿ ಇರ್ತಾರೆ. ದೊಡ್ಡವರಾಗ್ತಾ ಅವರು ಚಿಕ್ಕಪ್ಪನ ಜೊತೆ ವ್ಯಾಪಾರಕ್ಕೆ ಹೋಗ್ತಾರೆ. ವ್ಯಾಪಾರವನ್ನ ಮಾಡ್ತಾ ಮಾಡ್ತಾ ಅವರು ಸಿರಿಯಾ, ಮೆಕ್ಕಾ ಪ್ರದೇಶಗಳಿಗೆ ಹೋಗ್ತಾರೆ. ಈ ಒಂದು ಮೆಕ್ಕಾದಲ್ಲಿ ಇವರಿಗೆ ಶ್ರೀಮಂತ ವ್ಯಾಪಾರಿಯ ಮಗಳಾದಂತಹ ಖದೀಜಾ, ಆ ಖದೀಜಾ ಒಬ್ಬ ವಿಧವೆಯಾಗಿ ಇದ್ದಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಇವರು ಒಂದು ನೌಕರಿಗೆ ಸೇರ್ತಾರೆ. ಇವರ ಒಂದು ಪ್ರಾಮಾಣಿಕತೆ, ಮಹಮ್ಮದ್ ಪೈಗಂಬರರ ಪ್ರಾಮಾಣಿಕತೆಯನ್ನ ನೋಡಿ ಆ ಖದೀಜಾ, ವಿಧವೆಯಾದಂತಹ ಖದೀಜಾ ಮಹಮ್ಮದ್ ಪೈಗಂಬರರಿಗೆ ಮದುವೆ ಆಗ್ತಾರೆ. ಅವರಿಗೆ 6 ಜನ ಮಕ್ಕಳು, 2 ಪುತ್ರರು, 4 ಜನ ಪುತ್ರಿಯರು. ಈ ರೀತಿಯಾಗಿ ಅವರು ಸಿರಿಯಾ ಮತ್ತೆ ಮೆಕ್ಕಾದ ಹತ್ರ ವ್ಯಾಪಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಇವರಿಗೆ ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮದ ಒಂದು ಪರಿಚಯ ಆಗುತ್ತೆ. ಅದರ ತತ್ವಗಳನ್ನು ಅವರು ಹೊತ್ತಾರೆ. ಯಾವುದೇ ಇವರು ಸಹ ಅಂದರೆ ವ್ಯವಸ್ಥಿತವಾದಂತಹ ಒಂದು ಶಿಕ್ಷಣ, ವಿದ್ಯಾಭ್ಯಾಸ ಪಡೆಯಲ್ಲ. ಅನುಭವವೇ ಇವರಿಗೆ ಶಿಕ್ಷಣ ಆಗಿರುತ್ತೆ. ಈ ಖದೀಜಾ ಅವರನ್ನ ಮದುವೆಯಾಗಿ ವ್ಯಾಪಾರದಲ್ಲಿ ತೊಡಗಿದಂತಹ ಇವರು ಹೀರಾ ಎನ್ನುವಂತಹ ಒಂದು ಬೆಟ್ಟದಲ್ಲಿ ಧ್ಯಾನಾಸಕ್ತರಾಗ್ತಾರೆ. ಅಂದ್ರೆ ಧ್ಯಾನದಲ್ಲಿ ಕೂರ್ತಾರೆ. ಈ ಒಂದು ಬೆಟ್ಟದಲ್ಲಿ ಧ್ಯಾನಾಸಕ್ತರಾದಂತಹ ಸಂದರ್ಭದಲ್ಲಿ ರಂಜಾನ್ ತಿಂಗಳಲ್ಲಿ ದೇವದೂತರಿಂದ ಒಂದು ದೇವವಾಣಿ ಅನ್ನೋದನ್ನ ಕೇಳಿಸುತ್ತದೆ. ಆ ಎಲ್ಲದನ್ನೂ ಸಹ ತತ್ವಗಳನ್ನೆಲ್ಲದನ್ನೂ ಸಹ ದೇವರ ತತ್ವಗಳು, ದೇವದೂತ ಬರುವುದು ಎಲ್ಲದನ್ನೂ ಸಹ ಇವರು ಜನರ ಹತ್ರ ಹೇಳ್ಕೊಳ್ತಾರೆ. ಆ ಒಂದು ಸಂದೇಶಗಳನ್ನ ಜನರು ಅದನ್ನೆಲ್ಲದನ್ನೂ ಸಹ ಹೇಳಿದಾಗ ಆಕರ್ಷಿತರಾಗ್ತಾರೆ. ಬಹುಬೇಗ
ಜನರು ಇವರ ಅನುಯಾಯಿಗಳು ಸಹ ಆಗ್ತಾರೆ. ರಂಜಾನ್ ತಿಂಗಳಲ್ಲಿ ದೇವವಾಣಿ ಅಂದರೆ ದೇವದೂತರಿಂದ ಬಂದಂತಹ ಒಂದು ವಾಣಿಯನ್ನ, ಸಂದೇಶಗಳನ್ನು ಸಂಗ್ರಹಿಸಿ ಅದೆಲ್ಲದನ್ನೂ ಸಹ ಒಂದು ಧರ್ಮಗ್ರಂಥವನ್ನಾಗಿ ಮಾಡ್ತಾರೆ. ಅದೇ ಕುರಾನ್. ಈ ಕುರಾನ್ನಲ್ಲಿ ಆ ದೇವವಾಣಿ ಸಂದೇಶಗಳನ್ನು ನಾವು ಸಂಗ್ರಹವನ್ನು ನೋಡ್ತೀವಿ. ಇದೇ ಮುಸ್ಲಿಮರ ಒಂದು ಪವಿತ್ರ ಗ್ರಂಥವಾಗುತ್ತೆ. ಇಸ್ಲಾಂ ಧರ್ಮದ ಒಂದು ಪವಿತ್ರ ಗ್ರಂಥ ಕುರಾನ್, ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಆಗಿರುತ್ತೆ. ಅದೇ ರೀತಿಯಾಗಿ ಇವರು ಮೆಕ್ಕಾದಲ್ಲಿ ಬಹು ದೇವತಾ ಆರಾಧನೆಯನ್ನ ಖಂಡಿಸ್ತಾರೆ. ಆಗ ಕೆಲವು ಜನರಿಗೆ ಆ ಬಹು ದೇವತಾ ಆರಾಧನೆಯನ್ನ ಖಂಡಿಸಲಿಕ್ಕೆ ವಿರೋಧವನ್ನು ಸಹ ಪಡಿತಾರೆ. ವಿರೋಧ ಪಡೆದ ನಂತರ ಮಹಮ್ಮದ್ ಪೈಗಂಬರರ ಒಂದು ಕೊಲೆಯ ಸಂಚಿಕೆಯನ್ನ ನಡೆಸ್ತಾರೆ. ಆಗ ಅವರು ಈ ಒಂದು ಸಾಮಾನ್ಯ ಶಕ 622ರಲ್ಲಿ ಮೆಕ್ಕಾದಿಂದ ಮದೀನಕ್ಕೆ ಬರ್ತಾರೆ. ಇದನ್ನೇ ನಾವು ಹಿಜಿರಾ, ಪಲಾಯನ ಅಂದ್ಬಿಟ್ಟು ಕರಿತೀವಿ. ಹಿಜಿರಾ ಶಕೆ ಅಂತ ಕರಿತೀವಿ. ಯಾವ ಆಧಾರದ ಮೇಲೆ? ಲೂನಾರ್ ಕ್ಯಾಲೆಂಡರ್ನ ಆಧಾರದ ಮೇಲೆ. ಹಾಗಾದ್ರೆ ಹಿಜಿರಾ ಎಂದರೆ ಏನು? ಮೆಕ್ಕಾದಿಂದ ಮದೀನಕ್ಕೆ ಪಲಾಯನ ಮಾಡ್ತಾರೆ. ಇದನ್ನೇ ನಾವು ಹಿಜಿರಾ ಶಕೆ ಅಂತ ಬಿಟ್ಟು ಕರಿತೀವಿ. ಇದಕ್ಕೆ ಕ್ಯಾಲೆಂಡರ್ ಯಾವುದು? ಲೂನಾರ್ ಕ್ಯಾಲೆಂಡರ್. ಈ ಒಂದು ಮದೀನಕ್ಕೆ ಬಂದಂತಹ ಸಂದರ್ಭದಲ್ಲಿ ಇವರಿಗೆ ಒಂದು ಸ್ವಾಗತ ಅನ್ನೋದು ಸಿಗುತ್ತೆ. ಅಲ್ಲಿ ಇವರು ತತ್ವಗಳನ್ನ, ಇವರ ಬೋಧನೆಗಳನ್ನ ಪ್ರಚಾರ ಮಾಡ್ತಾರೆ. ಬಹು ಬೇಗ ಆಗಿದ್ದಂತಹ ಜನರು ಇವರ ಒಂದು ಪ್ರಚಾರಕ್ಕೆ ತತ್ವಗಳನ್ನು ಅಳವಡಿಸಿಕೊಂಡು ಆಕರ್ಷಿತರಾಗ್ತಾರೆ. ಅಲ್ಲಿ ಅವರು ಜನಪ್ರಿಯತೆಯನ್ನು ಪಡ್ಕೊಳ್ತಾರೆ. ಸಾಮಾನ್ಯ ಜನರಿಗೆ ಸರಳವಾಗಿ ಇವರು ಅರ್ಥ ಆಗುವ ರೀತಿಯಲ್ಲಿ ಇವರು ವಿವರಿಸ್ತಾರೆ. ಈ ರೀತಿಯಾಗಿ ಬೋಧನೆಗಳನ್ನ ಮಾಡಿದ ನಂತರ 8 ವರ್ಷದ ನಂತರ ಮದೀನಾ ಮತ್ತು ಮೆಕ್ಕಾಗಳ ನಡುವೆ ಎರಡು ಸ್ಥಳಗಳ ನಡುವೆ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಮದೀನಾದ ಜನರು ಮೆಕ್ಕಾದ ಜನರನ್ನ ಸೋಲಿಸ್ತಾರೆ. ಸೋಲಿಸಿದ ನಂತರ ಮದೀನಾ ಗೆಲುವನ್ನ ಸಾಧಿಸಿ ಮೆಕ್ಕಾ ಸೋತಂತಹವರು ಇವರು ಸಹ ಈ ತತ್ವಗಳನ್ನ, ಮಹಮ್ಮದ್ ಪೈಗಂಬರರ ಬೋಧನೆಗಳನ್ನು ಸಹ ಅವರು ಅನುಸರಿಸ್ತಾರೆ, ಆಚರಿಸ್ತಾರೆ, ಇವರ ತತ್ವಗಳನ್ನು ಒಪ್ಕೊಳ್ತಾರೆ. ಈ ರೀತಿಯಾಗಿ ಮಕ್ಕಾ ಮತ್ತೆ ಮದೀನದಲ್ಲಿ ಜನರ ಒಂದು ಬದಲಾವಣೆ, ಮಾನಸಿಕವಾಗಿ ಬದಲಾವಣೆ ಅನ್ನೋದನ್ನ ನಾವು ನೋಡ್ತೀವಿ. ಒಂದು ಬಹು ದೇವತಾ ಆರಾಧನೆ ಅನ್ನೋದನ್ನ ಖಂಡಿಸ್ತಾರೆ. ವಿಗ್ರಹ ಆರಾಧನೆಯನ್ನು ಸಹ ಅವರು ಖಂಡಿಸ್ತಾರೆ. ಈ ರೀತಿಯಾಗಿ ಮಹಮ್ಮದ್ ಪೈಗಂಬರರ ಅನುಯಾಯಿಗಳಿದ್ದಂತಹ ಸಂದರ್ಭದಲ್ಲಿ ಧರ್ಮ ಪ್ರಚಾರ ಅನ್ನೋದು ಒಂದೇ ಶತಮಾನದಲ್ಲಿ ಇಡೀ ಅರೇಬಿಯಾದಲ್ಲಿ ಇವರ ಒಂದು ಪ್ರಚಾರ ಆಗುತ್ತೆ. ಇವರು ಮಹಮ್ಮದ್ ಪೈಗಂಬರರು 632ರಲ್ಲಿ ಮರಣವನ್ನ ಹೊಂದಿದ್ದಾರೆ. ಈ ರೀತಿಯಾಗಿ ಮಹಮ್ಮದ್ ಪೈಗಂಬರರು ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅವರ ಒಂದು ತತ್ವಗಳನ್ನ, ಧರ್ಮವನ್ನ ಪ್ರಚಾರ ಮಾಡಿದರೆ ಖಲೀಫರು. ಹಾಗಾದರೆ ಈಗ ನಾವು ಇಸ್ಲಾಂ ಧರ್ಮದ ಬೋಧನೆಗಳನ್ನ ನೋಡೋಣ. ಇಸ್ಲಾಂ ಎಂದರೆ ಏನು? ದೇವರಿಗೆ ಶರಣಾಗು. ಇಸ್ಲಾಂ ಎಂದರೆ ದೇವರಿಗೆ ಶರಣಾಗು. ಅದೇ ರೀತಿಯಾಗಿ ಇಸ್ಲಾಂ ಎಂದರೆ ದೇವರಿಗೆ ಶರಣಾಗು. ಮುಸ್ಲಿಂ ಎಂದರೆ ದೇವರ ಅನುಯಾಯಿ ಅಂತೇಳ್ಬಿಟ್ಟು ನಾವು ಕರಿತೀವಿ. ಒಂದನೆಯ ಒಂದು ಬೋಧನೆ, ದೇವರು ಒಬ್ಬನೇ, ಆತನೇ ಅಲ್ಲ. ಅಲ್ಲಾಹನನ್ನು ಒಪ್ಪಿಕೊಳ್ಳಲು ಸರಳ ಪ್ರಾರ್ಥನೆಯೊಂದೇ ಸಾಕು. 5 ಹೊತ್ತು ನಾವು ನಮಾಜ್ ಮಾಡಿದ್ರೆ ನಾವು ದೇವರನ್ನ ಒಲಿಸಿಕೊಳ್ಳಬಹುದು. ನಂತರ 2ನೆಯ ಬೋಧನೆ ಪ್ರಾಮಾಣಿಕತೆ. ನೀತಿಯುತ ಜೀವನವನ್ನ ನಡೆಸಬೇಕು. ಅದರ ಜೊತೆಗೆ ದುಶ್ಚಟಗಳನ್ನು ನಾವು ದೂರ ಮಾಡಬೇಕು. 3ನೆಯ ಬೋಧನೆ ದೀನ ದುರ್ಬಲರಿಗೆ ಕರುಣೆಯನ್ನ ತೋರಿಸಬೇಕು. ಅಂತವರಿಗೆ ನಾವು ಯಾವುದೇ ರೀತಿಯ ಒಂದು ಸಹಾಯವನ್ನ ಮಾಡಬೇಕು. ಸ್ತ್ರೀಯರನ್ನ ನಾವು ಗೌರವ
ಆಚರಣೆಗಳು. ಇಸ್ಲಾಂ ಧರ್ಮದ ಆಚರಣೆಗಳಲ್ಲಿ ನಾವು 5 ಪ್ರಮುಖವಾದಂತಹ ಆಚರಣೆಗಳನ್ನು ನೋಡ್ತೀವಿ. ಒಂದನೆಯದು ಕಲೀಮಾ. ಕಲೀಮಾ ಎಂದರೆ ಅಲ್ಲಾಹನಲ್ಲಿ ಮಾತ್ರ ನಾವು ನಂಬಿಕೆಯನ್ನು ಇಟ್ಕೋಬೇಕು. ಮೊಹಮ್ಮದರು ಅವರ ಪ್ರವಾದಿ ಅಂತೇಳ್ಬಿಟ್ಟು ನಾವು ಹೇಳ್ಬೋದು. ಎರಡನೆಯ ಒಂದು ಆಚರಣೆ ನಮಾಜ್. ಪ್ರತಿದಿನ ಕಾಬಾದ ಕಡೆ ನಾವು ಮುಖವನ್ನ ಮಾಡಿ 5 ಹೊತ್ತು 5 ಬಾರಿ ನಮಾಜನ್ನು ಮಾಡಬೇಕು. ಬೆಳಿಗ್ಗೆ 5 ಗಂಟೆ ಅಂದರೆ ಬೆಳಗಿನ ಜಾವ, ಮಧ್ಯಾಹ್ನ 4 ಗಂಟೆ 4:15 ನಂತರ ನಂತರ ಸಂಜೆ ರಾತ್ರಿ 8 ಗಂಟೆಯ ನಂತರ ಪ್ರತಿದಿನ ನಾವು 5 ಬಾರಿ ನಮಾಜನ್ನ ಮಾಡಬೇಕು, ಅಂದರೆ ಪ್ರಾರ್ಥನೆಯನ್ನ ಮಾಡಬೇಕು. ಮೂರನೆಯದು ರೋಜಾ. ರಂಜಾನ್ ಮಾಸದಲ್ಲಿ ಪ್ರತಿಯೊಬ್ಬ ಇಸ್ಲಾಂ ಧರ್ಮೀಯನು ಉಪವಾಸವನ್ನ ಮಾಡಬೇಕು. ಈ ರೀತಿಯಾಗಿ ಅವರ ಆಚರಣೆಗಳಲ್ಲಿ 4ನೆಯದು ಜಕಾತ್. ಇದು ಪ್ರತಿಯೊಬ್ಬನು ದಾನವನ್ನ ಮಾಡಬೇಕು. ತನ್ನ ಆದಾಯದಲ್ಲಿ ನಿಗದಿಪಡಿಸಿದಂತಹ ಭಾಗವನ್ನ ಬಡವರಿಗೆ ದಾನ ಮಾಡುವುದೇ ಜಕಾತ್. 5ನೆಯ ಆಚರಣೆ ಹಜ್. ಜೀವನದಲ್ಲಿ 1 ಬಾರಿಯಾದರೂ ಮೆಕ್ಕಾ ಯಾತ್ರೆಯನ್ನ ಕೈಗೊಳ್ಳಬೇಕು. ಇವೆಲ್ಲವೂ ಸಹ ಆಚರಣೆಗಳು. ನಂತರ ಇಸ್ಲಾಂ ಧರ್ಮದ ಪ್ರಚಾರ. ಮಹಮ್ಮದ್ ಪೈಗಂಬರರ ಮರಣದ ತರುವಾಯ ಧರ್ಮ ಪ್ರಚಾರದ ಜವಾಬ್ದಾರಿಯನ್ನು ನಾವು ಖಲೀಫರಿಗೆ ಕೊಟ್ವಿ. ಈ ಖಲೀಫರು ಇಸ್ಲಾಂ ಧರ್ಮದ ಒಂದು ಪ್ರಚಾರವನ್ನ ಕೈಗೊಳ್ತಾರೆ. ಈ ಖಲೀಫರನ್ನ ನಾವು ಮಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಧರ್ಮ ಅನ್ನೋದು ಬಹುಬೇಗ, ಅಂದ್ರೆ ಪ್ರಾಮಾಣಿಕ ಪ್ರಯತ್ನದಿಂದ ಬಹುಬೇಗ ಇಸ್ಲಾಂ ಧರ್ಮ ಅನ್ನೋದು ಪಶ್ಚಿಮದಲ್ಲಿ ಬರುವಂತಹ ಸ್ಪೇನ್ನಿಂದ ಭಾರತದಲ್ಲಿ, ಪೂರ್ವದಲ್ಲಿ ಬರುವಂತಹ ಒಂದು ಭಾರತದಲ್ಲಿ ಬಹುಬೇಗ ಒಂದೇ ಶತಮಾನದಲ್ಲಿ ಇಸ್ಲಾಂ ಧರ್ಮ ಅನ್ನೋದು ಪ್ರಚಾರಕ್ಕೆ ಬಂತು. ಹಾಗಾದ್ರೆ ಅದು ಪ್ರಾಮಾಣಿಕ ಪ್ರಯತ್ನ, ಇವರ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಹಾಗಾದ್ರೆ ಇದು ಬಹುಬೇಗ ಆಚರಣೆ ಆಗೋದಕ್ಕೆ ಕಾರಣಗಳು ಏನಪ್ಪಾ ಅಂದ್ರೆ, ಇಸ್ಲಾಂ ಧರ್ಮದಲ್ಲಿ ಏನಿತ್ತು ಅಂದ್ರೆ ಸರಳತೆ ಅನ್ನೋದು ಇತ್ತು. ಜನಸಾಮಾನ್ಯರಿಗೂ ಸಹ ಈ ಒಂದು ತತ್ವಗಳು ಅರ್ಥವಾಗ್ತಾ ಇದ್ವು. ಈ ರೀತಿಯಾಗಿ ಅವರು ಬಹುಬೇಗ ಇದನ್ನ ಪ್ರಚಾರಕ್ಕೆ ತಂದರು. ಎರಡನೆಯದು ಖಲೀಫರು. ಖಲೀಫರು ಧರ್ಮ ಪ್ರಚಾರದ ಕಾರ್ಯಚಟುವಟಿಕೆಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದರು. ಮೂರನೆಯದು ಇಸ್ಲಾಂನಲ್ಲಿ ಇದ್ದಂತಹ ಒಂದು ಧಾರ್ಮಿಕ ಒಂದು ಧರ್ಮೀಯರ ಒಂದು ಶ್ರದ್ಧೆ. ಸುಲ್ತಾನರುಗಳು ಈ ಧರ್ಮದ ಬಗ್ಗೆ ಆಸಕ್ತಿಯನ್ನ ಕೈಗೊಂಡರು. ನಂತರ ರಾಜಕೀಯ ಸನ್ನಿವೇಶಗಳು ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಸನ್ನಿವೇಶ ಪೂರಕ ಸನ್ನಿವೇಶವಾಗಿತ್ತು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಇವೆಲ್ಲವೂ ಸಹ ಇಸ್ಲಾಂ ಧರ್ಮದ ಪ್ರಚಾರಕ್ಕೆ ಕಾರಣವಾಯಿತು. ಹಾಗಾದ್ರೆ ಪಶ್ಚಿಮದಲ್ಲಿ ಸ್ಪೇನ್ನಿಂದ, ಪೂರ್ವದಲ್ಲಿ ಭಾರತದವರೆಗೆ ಇಸ್ಲಾಂ ಧರ್ಮ ಅನ್ನೋದು ಪ್ರಚಾರಕ್ಕೆ ಬಂತು. ಸ್ಪೇನ್ನಿಂದ ಪೂರ್ವದಲ್ಲಿ ಭಾರತದವರೆಗೆ ಧರ್ಮ ಅನ್ನೋದು ಇಲ್ಲೆಲ್ಲವೂ ಸಹ ಹರಡಿತು. ಅಂದ್ರೆ ಇಲ್ಲೂ ಸಹ ಇಸ್ಲಾಂ ಧರ್ಮೀಯರನ್ನ ನಾವು ಕಾಣ್ತೀವಿ. ಅಂದ್ರೆ ಅವರಲ್ಲಿದ್ದಂತಹ ಒಂದು ಪ್ರಾಮಾಣಿಕತೆ, ಇಸ್ಲಾಂ ಧರ್ಮದಲ್ಲಿದ್ದಂತಹ ಒಂದು ಶ್ರದ್ಧೆ, ಇವೆಲ್ಲ ಕಾರ್ಯಚಟುವಟಿಕೆಯಿಂದ ಇದು ಬಹುಬೇಗ ಒಂದೇ ಶತಮಾನದಲ್ಲಿ ಇದು ತುಂಬಾ ಪ್ರಪಂಚದ ಬಹುಭಾಗದಲ್ಲಿ ಇದನ್ನ ಆಚರಣೆ ಮಾಡುವ ಸಂಖ್ಯೆ ಅನ್ನೋದು ಜಾಸ್ತಿ ಆಯಿತು. ಇದು ಪ್ರಪಂಚದಲ್ಲಿಯೇ ಪ್ರಮುಖ ಧರ್ಮಗಳಾಗಿ ಮಾರ್ಪಡಿತು. ನಂತರ ಇಸ್ಲಾಂ ಧರ್ಮದ ಕೊಡುಗೆಗಳು. ಇಸ್ಲಾಂ ಧರ್ಮೀಯರು ಪ್ರಪಂಚಕ್ಕೆ ಯಾವ ಕೊಡುಗೆಯನ್ನ ಕೊಟ್ಟರು? ದಡಾರ, ಇತರೆ ರೋಗಗಳಿಗೆ ಔಷಧಿಗಳನ್ನು ಅವರು ಕಂಡುಹಿಡಿದರು. ಅದಕ್ಕೋಸ್ಕರನೇ ಸಹ ಅವರು ವೈದ್ಯಕೀಯ ಗ್ರಂಥಗಳನ್ನು ಸಹ ರಚನೆ ಮಾಡಿದರು. ಅಂದ್ರೆ ಆಗ ಇದ್ದಂತಹ ಒಂದು ರೋಗ ರುಜಿನಗಳಿಗೆ ಆ ಗ್ರಂಥದಲ್ಲಿ ಬರವಣಿಗೆಯನ್ನ ಬರೆದಿಟ್ಟು, ನಂತರ ವಿಜ್ಞಾನ ಮತ್ತು ಗಣಿತದಲ್ಲಿ ಅನ್ವೇಷಣೆಗಳನ್ನು ಅವರು ಮಾಡಿದರು. ಅದಕ್ಕೆ ಪ್ರೋತ್ಸಾಹವನ್ನು ಸಹ ಅವರು
ಕೊಟ್ಟರು. ಅದೇ ರೀತಿಯಾಗಿ ಭೂಗೋಳ, ಖಗೋಳಶಾಸ್ತ್ರಗಳಲ್ಲಿ ಅವರು ಜ್ಞಾನ ಅನ್ನೋದನ್ನ ಪಡ್ಕೊಂಡು ಅದು ಇತರ ದೇಶಗಳಿಗೂ ಸಹ ಅದನ್ನ ಪರಿಚಯಿಸಿದರು. ನಂತರ ಅವರ ಒಂದು ವಾಸ್ತುಶಿಲ್ಪ ಒಂದು ಶೈಲಿಯಲ್ಲಿ ನಾವು ಅನೇಕ ಗುಣಲಕ್ಷಣಗಳನ್ನು ಸಹ ನಾವು ನೋಡ್ತೀವಿ. ಅವರ ಒಂದು ಗೋಲ್ಗುಮ್ಮಟದ ಶೈಲಿಯಲ್ಲಿ ಅನೇಕ ಕಲೆಗಳನ್ನು ಸಹ ನಾವು ನೋಡ್ತೀವಿ. ಅಂದರೆ ಅವರು ಕಲಾ ಪೋಷಕರಾಗಿದ್ದರು, ಕಲೆಯನ್ನು ಪ್ರೋತ್ಸಾಹ ಮಾಡ್ತಾ ಇದ್ರು. ನಂತರ ಈ ರೀತಿಯಾಗಿ ಇಸ್ಲಾಂ ಧರ್ಮದಲ್ಲಿ ನಾವು 2 ಪಂಗಡಗಳಾಗಿ ಮಾರ್ಪಡುತ್ತೆ. ಹಲವಾರು ಪಂಗಡಗಳಿವೆ. ಅದರಲ್ಲಿ 2 ಪಂಗಡಗಳು ಯಾವುವು ಅಂದರೆ ಶಿಯಾ ಮತ್ತೆ ಸುನ್ನಿ. ಈ 2 ಪಂಗಡಗಳನ್ನು ನಾವು ನೋಡ್ತೀವಿ. ಈ ರೀತಿಯಾಗಿ ಇಸ್ಲಾಂ ಧರ್ಮ ಅನ್ನೋದು ಪ್ರಚಾರಕ್ಕೆ ಬರುತ್ತೆ. ಇಸ್ಲಾಂ ಧರ್ಮವನ್ನ ಸ್ಥಾಪಿಸಿದವರು ಯಾರು, ಇಸ್ಲಾಂ ಧರ್ಮದ ಬೋಧನೆಗಳು ಯಾವುವು, ಅವರ ಆಚರಣೆಗಳು ಯಾವುವು, ಇಸ್ಲಾಂ ಧರ್ಮದ ಕೊಡುಗೆಗಳು ಯಾವುವು. ಈ ರೀತಿಯಾಗಿ ನಾವು ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮದ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗಾದರೆ ಈಗ ನಾನು ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ. ಅಪೋಸ್ತಲಸ್ ಎಂದರೆ ಯಾರು? ಸರಿಯಾದ ಉತ್ತರ 12 ಜನ ಯೇಸು ಕ್ರಿಸ್ತರ 12 ಜನ ಶಿಷ್ಯರನ್ನು ನಾವು ಅಪೋಸ್ತಲಸ್ ಅಂತ ಕರೆದ್ವಿ. ಕ್ರೈಸ್ತ ಧರ್ಮದ ಒಂದು ಪ್ರಚಾರ ಮಾಡುವಂತಹ ಕೆಲಸವನ್ನು ಅವರಿಗೆ ಕೊಟ್ವಿ. ಹಾಗಾದರೆ ಖಲೀಫರು ಅಂದರೆ ಯಾರು? ಇಸ್ಲಾಂ ಧರ್ಮದ ಒಂದು ಪ್ರಚಾರ ಮಾಡುವಂತಹ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ನಾವು ಖಲೀಫರು ಅಂತ ಕರೆದ್ವಿ. ಈ ಒಂದು ಹಿಜಿರಾ ಎಂದರೆ ಏನು? ಮೆಕ್ಕಾದಿಂದ ಮದೀನಕ್ಕೆ ಎಷ್ಟರಲ್ಲಿ? 622ರಲ್ಲಿ, ಸಾಮಾನ್ಯ ಶಕ 622ರಲ್ಲಿ ಅವರು ಪಲಾಯನ ಮಾಡಿದ್ರು. ಇದನ್ನು ನಾವು ಹಿಜಿರಾ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ಮೊಹಮ್ಮದ್ ಪೈಗಂಬರರು ಎಲ್ಲಿ ಧ್ಯಾನಸಕ್ತರಾಗಿದ್ದರು? ಯಾವ ಬೆಟ್ಟದಲ್ಲಿ? ಹೀರಾ ಎನ್ನುವಂತ ಬೆಟ್ಟದಲ್ಲಿ. ಹಾಗಾದ್ರೆ ಗೋಲ್ಗತ್ ಅನ್ನೋದನ್ನ ಎಲ್ಲಿ ಕೇಳಿದ್ರಿ? ಸರಿ ಉತ್ತರ ಕ್ರೈಸ್ತ ಧರ್ಮದಲ್ಲಿ ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಏರಿಸಿದಂತಹ ಒಂದು ಬೆಟ್ಟ ಯಾವುದು? ಗೋಲ್ಗೋತ್. ಹಾಗಾದ್ರೆ ಪೀಟರ್ ಯಾರು? 12 ಜನ ಶಿಷ್ಯರಲ್ಲಿ ಅಪೊಸ್ತಲರಲ್ಲಿ ಪ್ರಮುಖರಾದವರು ಪೀಟರ್. ನಂತರ ಕ್ರೈಸ್ತ ಧರ್ಮದ ಗ್ರಂಥ ಯಾವುದು? ಬೈಬಲ್. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಕುರಾನ್. ಈ ಕುರಾನ್ನಲ್ಲಿ ಏನನ್ನು ಒಳಗೊಂಡಿದೆ? ಈ ಕುರಾನ್ ಅನ್ನೋದು ಸಂದೇಶಗಳನ್ನ ಒಳಗೊಂಡಿದೆ. ಇಸ್ಲಾಂ ಧರ್ಮೀಯರ ಒಂದು ತತ್ವಗಳನ್ನ ಒಳಗೊಂಡಿದೆ. ಹಾಗಾದ್ರೆ ಜಕಾತ್ ಎಂದರೆ ತನ್ನ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನ ದಾನ ಮಾಡುವುದೇ ಜಕಾತ್ ಅಂತ ಬಿಟ್ಟು ನಾವು ಕರೀತೀವಿ. ಹಾಗಾದ್ರೆ ಮಕ್ಕಳ, ಈಗ ನೀವು ಮನೆ ಕೆಲಸ ಗೃಹಪಾಠವನ್ನ ಮನೆಯಲ್ಲಿ ಬರ್ಕೊಂಡು ಬರಬೇಕು. 1ನೆಯ ಪ್ರಶ್ನೆ, ಇಸ್ಲಾಂ ಧರ್ಮೀಯರ ಕೊಡುಗೆಗಳು ಯಾವುವು? ಕ್ರೈಸ್ತ ಧರ್ಮದ ಬೋಧನೆಗಳು ಯಾವುವು? 2ನೆಯ ಪ್ರಶ್ನೆ, ಕ್ರೈಸ್ತ ಧರ್ಮದ ಬೋಧನೆಗಳು ಯಾವುವು? ಯೇಸು ಕ್ರಿಸ್ತರ ಜೀವನ ಚರಿತ್ರೆಯನ್ನ ಬರೆಯಿರಿ. ಇನ್ನೊಂದು ಚಟುವಟಿಕೆ ಮನೆಯಲ್ಲೇ ಮಾಡ್ಕೊಳ್ಬೇಕು. ನೀವು ವಾಸಿಸುತ್ತಿರುವ ಪ್ರದೇಶದಲ್ಲಿ ಇರುವಂತಹ ಮಸೀದಿಗಳು, ಚರ್ಚ್ಗಳಿಗೆ ಭೇಟಿ ನೀಡಿ ಅಲ್ಲಿ ಪ್ರಾರ್ಥನಾ ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ಯಾವ ದಿನ ಬೋಧನೆಯನ್ನು ಮಾಡ್ತಾರೆ, ಯಾವ ಒಂದು ನೀತಿ ನಿಯಮಗಳನ್ನು ಪಾಲನೆ ಮಾಡ್ತಾರೆ, ಏನನ್ನ ಬೋಧನೆ ಮಾಡ್ತಾರೆ ಅನ್ನೋದನ್ನು ನೀವು ಪ್ರಬಂಧ ರೂಪದಲ್ಲಿ ಮನೆಯಲ್ಲಿ ಬರ್ಕೊಂಡು ಬನ್ನಿ. ಅದೇ ರೀತಿಯಾಗಿ ಮೊಹಮ್ಮದ್ ಪೈಗಂಬರನ ಜೀವನ ಚರಿತ್ರೆಯನ್ನ ಬರೆದುಕೊಂಡು ಬನ್ನಿ. ಇಲ್ಲಿಗೆ ಈ ಪಾಠ ಮುಕ್ತಾಯ. ಹಾಗಾದ್ರೆ ಮಕ್ಕಳ, ಈ ದಿನ ನಾವು ಒಂದು ಚಟುವಟಿಕೆಯನ್ನ ಮಾಡೋಣ. ಈ ಒಂದು ಭೂಪಟದಲ್ಲಿ ಸೌದಿ ಅರೇಬಿಯಾ ಎಲ್ಲಿ ಬರುತ್ತೆ ಗುರುತು ಮಾಡ್ತೀರಾ? ಈ ಭಾಗದಲ್ಲಿ ಬರುತ್ತೆ. ಸೌದಿ ಅರೇಬಿಯಾ ಅನ್ನೋದು ದ್ವೀಪನೋ ಪರ್ಯಾಯ ದ್ವೀಪನೋ?
ಪರ್ಯಾಯ ದ್ವೀಪ. ಹಾಗಾದ್ರೆ ದ್ವೀಪ ಮತ್ತು ಪರ್ಯಾಯ ದ್ವೀಪಕ್ಕೆ ವ್ಯತ್ಯಾಸ ತಿಳಿಸ್ತೀರಾ? ದ್ವೀಪ ಎಂದರೆ ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಮಿ ಇದೆ, ಇದನ್ನ ದ್ವೀಪ ಅಂತ ಕರೆದು. ಪರ್ಯಾಯ ದ್ವೀಪ ಎಂದರೆ 1, 2, 3 ಕಡೆ ನೀರಿದ್ದು ಒಂದು ಭಾಗದಲ್ಲಿ ಭೂಮಿ ಇದ್ದರೆ ಇದನ್ನು ನಾವು ಪರ್ಯಾಯ ದ್ವೀಪ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೌದಿ ಅರೇಬಿಯಾ ಅನ್ನೋದು ಪರ್ಯಾಯ ದ್ವೀಪ. ರೋಮ್ ಎಲ್ಲಿ ಬರುತ್ತೆ ಗೊತ್ತು ಮಾಡ್ತೀರಾ? ಈ ಭಾಗದಲ್ಲಿ ಬರುತ್ತೆ ರೋಮ್. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ರೋಮ್. ಹಾಗಾದ್ರೆ ಈ ಸೌದಿ ಅರೇಬಿಯಾದ ಜನರು ಮೆಕ್ಕಾ ಮತ್ತೆ ಮದೀನಕ್ಕೆ ಏಕೆ ವಲಸೆ ಹೋದರು? ಹೌದು, ಅಲ್ಲಿ ಮರುಭೂಮಿ ಇರುವುದರಿಂದ, ಕೃಷಿಗೆ ಯೋಗ್ಯವಲ್ಲದ ಅಂದ್ರೆ ಕೃಷಿಗೆ ಮಾಡುವಂತಹ ಒಂದು ಭೂಮಿ ಇಲ್ಲದೇ ಇರುವುದರಿಂದ, ನೀರು ಇಲ್ಲದೇ ಇರುವುದರಿಂದ ಅವರು ಮೆಕ್ಕಾ ಮದೀನಕ್ಕೆ ವಲಸೆ ಹೋಗಿರೋದನ್ನ ನಾವು ನೋಡ್ತೀವಿ. ಸ್ಪೇನ್ ಎಲ್ಲಿ ಬರುತ್ತೆ? ಈ ಭಾಗದಲ್ಲಿ ಬರುತ್ತೆ. ಸ್ಪೇನ್ನಿಂದ ಭಾರತದವರೆಗೆ ಇವರ ಒಂದು ಧರ್ಮ ಅನ್ನೋದು ಪ್ರಸಾರವಾಗಿತ್ತು. ಹಾಗಾದ್ರೆ ಈ ಒಂದು ಅರೇಬಿಯಾ ಎಲ್ಲಿ ಬರುತ್ತೆ? ಏಷ್ಯಾದ ಪಶ್ಚಿಮ ಭಾಗದಲ್ಲಿ ಇದು ಬರುತ್ತೆ. ಹಾಗಾದ್ರೆ ಮನೆಯಲ್ಲಿ ನೀವೆಲ್ಲರೂ ಸಹ ಮಕ್ಕಳಿಗೆ ಗೃಹ ಪಾಠವನ್ನ ಮಾಡ್ಕೊಂಡು ಬರಬೇಕು. ಹಾಗಾದ್ರೆ ಗೃಹ ಪಾಠದಲ್ಲಿ ಒಂದನೆಯ ಒಂದು ಬಿಟ್ಟ ಸ್ಥಳ ಯೇಸು ಕ್ರಿಸ್ತರ ಹುಟ್ಟಿದ ಸ್ಥಳ ಡ್ಯಾಶ್. ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸಿದ ಬೆಟ್ಟ ಡ್ಯಾಶ್. ಮಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಡ್ಯಾಶ್. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಡ್ಯಾಶ್. ಮಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನ ನಾವೇನಂತ ಕರೆದ್ವಿ? ಡ್ಯಾಶ್ಗೆ ತುಂಬಿ. ಅದರ ಜೊತೆಗೆ ಈ ಕೆಳಗೆ ಕೊಟ್ಟಂತಹ ಪ್ರಶ್ನೆಗಳನ್ನು ಉತ್ತರಿಸಬೇಕು. ನಿಮ್ಮ ಸಹಪಾಠಿಗಳ ಜೊತೆಗೆ ಚರ್ಚಿಸಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ನಿಮ್ಮ ನೋಟ್ಸಲ್ಲಿ ಬರೆದುಕೊಂಡು ಬಂದು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಯೇಸು ಕ್ರಿಸ್ತರ ಜೀವನವನ್ನ ಕುರಿತು ಬರೆಯಿರಿ. ಯೇಸು ಕ್ರಿಸ್ತರ ಬೋಧನೆಗಳನ್ನ ಪಟ್ಟಿ ಮಾಡಿರಿ. ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು? ಮಹಮ್ಮದ್ ಪೈಗಂಬರರ ಜೀವನವನ್ನ ತಿಳಿಸಿರಿ. ಹಿಜಿರಾ ಎಂದರೆ ಏನು? ನಂತರ ಇಸ್ಲಾಂ ಧರ್ಮದ ಬೋಧನೆಗಳು ಯಾವುವು? ಹಾಗಾದ್ರೆ ಈ ಒಂದು ಪಾಠದಲ್ಲಿ ನಾವು ಚಟುವಟಿಕೆಯನ್ನ ಮಾಡಬೇಕು. ಆ ಚಟುವಟಿಕೆಗಳು ಯಾವುವು ಅಂತ ನೋಡೋಣ. ಕ್ರೈಸ್ತ ಸಮುದಾಯದವರು ಕ್ರಿಸ್ಮಸ್ ಅನ್ನು ಆಚರಿಸುವ ಕ್ರಮವನ್ನು ತಿಳಿಯಿರಿ. ಕ್ರೈಸ್ತ ಧರ್ಮದವರು ಯಾವ ರೀತಿಯಾಗಿ ಕ್ರೈಸ್ತ ಧರ್ಮವನ್ನ ಆಚರಣೆ ಮಾಡ್ತಾರೆ ಅನ್ನೋದನ್ನ ನೀವು ತಿಳ್ಕೊಂಡು ಬರಿಬೇಕು. ಎರಡನೆಯ ಚಟುವಟಿಕೆ ಇಸ್ಲಾಂ ಮತದವರು ರಂಜಾನ್ ಆಚರಿಸುವ ಕ್ರಮವನ್ನ ತಿಳಿಯಿರಿ. ನಿಮ್ಮ ಸಹೋದರೆಲ್ಲರೂ ಸಹ ನಿಮ್ಮ ಸಹಪಾಠಿಗಳಲ್ಲಿ ಇಸ್ಲಾಂ ಧರ್ಮೀಯರಿದ್ದಾರೆ, ಅವರಿಂದ ನೀವು ತಿಳ್ಕೊಳ್ಳಿ. 1 ತಿಂಗಳು ಅವರು ಉಪವಾಸವನ್ನ ಆಚರಣೆ ಮಾಡ್ತಾರೆ. 1 ಹೊತ್ತು ಅವರು ಊಟವನ್ನ ಮಾಡಿದರೆ ಮತ್ತೆ ಇಡೀ ದಿನ ಅವರು ಉಪವಾಸವನ್ನ ರಂಜಾನ್ ತಿಂಗಳಲ್ಲಿ 30 ದಿನ ಅವರು ಆಚರಿಸ್ತಾರೆ. ಅದರ ಬಗ್ಗೆ ನೀವು ತಿಳ್ಕೊಂಡು ಇದರಲ್ಲಿ ನಿಮ್ಮ ಒಂದು ನೋಟ್ಸಲ್ಲಿ ಅಥವಾ ಒಂದು ಪೇಪರಲ್ಲಿ ಹಾಳೆಯಲ್ಲಿ ಬರ್ಕೊಂಡು ಬಂದು ನಿಮ್ಮ ಟೀಚರ್ಸ್ಗೆ ಅವರು ತೋರಿಸ್ಲಿ. ಇದೇ ರೀತಿಯಾಗಿ ಈ ಒಂದು ಇಸ್ಲಾಂ ಧರ್ಮ ಮತ್ತೆ ಕ್ರೈಸ್ತ ಧರ್ಮದ ಬಗ್ಗೆ ನೀವು ತಿಳ್ಕೊಳ್ಳಿ. ಇವರ ಒಂದು ಬೋಧನೆಗಳನ್ನ, ಕೊಡುಗೆಗಳನ್ನ, ಇಸ್ಲಾಂ ಧರ್ಮದವರ ಒಂದು ಮಹಮ್ಮದ್ ಪೈಗಂಬರರ ಒಂದು ಜೀವನ ಚರಿತ್ರೆಯನ್ನ ಎಲ್ಲ ತಿಳ್ಕೊಂಡ್ರು. ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಯಾವ ಮೌಲ್ಯಗಳನ್ನ, ಯಾವುದನ್ನ ನೀವು ಆಚರಿಸ್ತೀರಾ, ಇದನ್ನ ಅಳವಡಿಸ್ಕೊಳ್ತೀರಾ? ಈ ಒಂದು ಪಾಠದಲ್ಲಿ ಬರುವಂತಹ ಒಂದು ಬೋಧನೆಗಳನ್ನ, ಅವರ ಒಂದು ಕೊಡುಗೆಗಳನ್ನ ನಿಮ್ಮ ಜೀವನದಲ್ಲಿ ನೀವು ಯಾವ ಒಂದು ನೀತಿಗಳನ್ನ, ಯಾವ ಮೌಲ್ಯಗಳನ್ನ ಅಳವಡಿಸ್ಕೊಳ್ತೀರಾ?
ಅದನ್ನೂ ಸಹ ನೀವು ಒಂದು ನೋಟ್ಸಲ್ಲಿ ಚಿಕ್ಕದಾಗಿ ನೀವು ಬರೀರಿ. ಈ ಒಂದು ಪಾಠದಿಂದ ನಾವು ಏನನ್ನ ಕಲ್ತ್ವಿ? ಈ ಒಂದು ಇಸ್ಲಾಂ ಧರ್ಮೀಯರಾಗಲಿ ಕ್ರೈಸ್ತ ಧರ್ಮೀಯರಾಗಲಿ ಧರ್ಮ ಅನ್ನೋದು ಏನು ಹೇಳಿದೆ? ನಾವೆಲ್ಲರೂ ಸಹ ಸಹೋದರರು, ಸಹೋದರತ್ವ ಭಾವನೆಯನ್ನು ನಾವು ಬೆಳೆಸ್ಕೋಬೇಕು, ಮಾನವೀಯತೆಯನ್ನು ನಾವು ಬೆಳೆಸ್ಕೋಬೇಕು, ಮಾನವರನ್ನ ನಾವು ಇನ್ನೊಬ್ಬರನ್ನು ನಾವು ಹಿಂಸೆಯನ್ನ ಕೊಡಬಾರ್ದು. ನಾವೆಲ್ಲರೂ ಸಹ ಮಾನವರು. ಅಷ್ಟೇ ಅಲ್ಲ, ಎಲ್ಲ ಜೀವರಾಶಿಗಳಿಗೂ ಸಹ ನಾವು ಸಹಾಯವನ್ನು, ನಮ್ಮ ಕೈಲಾದಷ್ಟು ನಾವು ಸಹಾಯವನ್ನು ನಾವು ಮಾಡ್ತಾ ಹೋಗಬೇಕು. ಇಷ್ಟನ್ನು ಈ ಪಾಠದಲ್ಲಿ ಬರುವಂತಹ ಮೌಲ್ಯಗಳನ್ನು ನಾವು ಬೆಳೆಸ್ಕೋಬೇಕು. ಅದನ್ನು ಬೇರೆಯವರಿಗೂ ಸಹ ತಿಳಿಸ್ಬೇಕು, ಅವರು ಸಹ ಆಚರಣೆ ಮಾಡುವಂತೆ ನಾವು ಅವರಿಂದ ನಾವು ಹೇಳಬೇಕು.